ಎಸ್ ನೋಡಿ, ಬರೀ ಭಾಷಣ ಮಾಡೋದಲ್ಲ, ಬದಲಾವಣೆ ಅನ್ನೋದು ಜನಕ್ಕೆ ಉಪಯುಕ್ತ ಆಗುವ ರೀತಿಯಲ್ಲಿ ಆಗ್ಬೇಕು ಅಂತ ಕೆಂಡ ಕಾರ್ತಾ ಇರುವಂತದ್ದು. ಇನ್ನು ಬೀದರ್ನ ಬಂಕಳ ಮುಂದೆ ಸವಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಜಿಗಿತಕ್ಕೆ ಗಡಿ ಜಿಲ್ಲೆಯ ಬಡವರು ಹೈರಾಣಾಗಿ ಹೋಗಿದ್ದಾರೆ. ಮೋದಿ ಸಾಹೇಬ್ರೆ, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅಂತಿದ್ದಾರೆ ಅಲ್ಲಿನ ಜನತೆ. ಇನ್ನು ಬೀದರ್ ಬಂಕಳ ಮುಂದೆ ಆಟೋ ಚಾಲಕರು ಆಕ್ರೋಶದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬೀದರ್ ಬಂಕ್ಗಳ ಮುಂದೆ ಸವಾರರು ಆಕ್ರೋಶಗೊಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಜಿಗಿತಕ್ಕೆ ಗಡಿ ಜಿಲ್ಲೆಯ ಬಡವರು ಹೈರಾಣಾಗಿ ಹೋಗಿದ್ದಾರೆ. ಮೋದಿ ಸಾಹೇಬ್ರೆ, ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅಂತಿದ್ದಾರೆ. ಬೀದರ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಆಕ್ರೋಶಗೊಳ್ತಾ ಇರುವಂತದ್ದು. 103 ರೂಪಾಯಿಂದ 107 ರೂಪಾಯಿಗೆ ಪೆಟ್ರೋಲ್ ರೇಟ್ ಜಂಪ್ ಆಗಿದೆ. ಬೆಲೆ ಏರಿಕೆಯ ಸುನಾಮಿಗೆ ಸಂಸಾರಗಳೇ ಬೀದಿಗೆ ಬೀಳುವಂತ ಭೀತಿಯಲ್ಲಿ ಇರುವಂತದ್ದು ಚಾಲಕರು. ಪದೇ ಪದೇ ರೇಟ್ ಹೆಚ್ಚಿಸ್ತಾ ಇರುವಂತ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಜನತೆಯ ಆಕ್ರೋಶ. ಇಲ್ಲ, ಮೋದಿಯವರು ಹೇಳ್ತಾರ ಪೆಟ್ರೋಲ್ ಕಡಿಮೆ ಮಾಡ್ರಿ ಅಂತ. ಆಟೋಕ್ಕಂತೂ ಹೇಳಕ್ ಆಗಲ್ಲ. ಈಗ ನಮ್ಮ ಬೈಕ್ ತಗೊಂಡು ಹೋಯ್ಡ್ರೆ ರೇಟ್ ಎಲ್ಲ ಪೆಟ್ರೋಲ್ ರೇಟ್ ಹೆಚ್ಚಾಗ್ಯದ. ನಮಗೆಲ್ಲ ಭಾಳ ಕಷ್ಟ ಆಗ್ತದೆ. ಹಿಂಗಾದ್ರೆ ಹೆಂಗೆ ಬದುಕಬೇಕು ನಾವು? ಭಾಳ ಕಷ್ಟ ಅದ. ಈಗ ಎಲೆಕ್ಟ್ರಿಕ್ ಗಾಡಿ ಎಲ್ಲರೂ ತೊಗೊಳಕ್ಕೆ ಆಗ್ಬೇಕಲ್ಲ. ಇವು ಗಾಡಿ ಸಸ್ತ ಸಿಗ್ತಾವೆ. ಎಲೆಕ್ಟ್ರಿಕ್ ಗಾಡಿ 1 ಲಕ್ಷ ಕೊಡ್ಬೇಕಾಯ್ತದೆ. ಎಲ್ಲಿಂದ ಕೊಡೋಣ ನಾವು? ಇದು 20,000 ರೂಪಾಯಿ ಕೊಟ್ಟರು ಸಿಗ್ತದೆ ಸೆಕೆಂಡ್ ಹ್ಯಾಂಡ್ ಗಾಡಿ. ಪೆಟ್ರೋಲ್ ಹಾಕೊಂಡು ನಡೆಸ್ಬೋದು. ಹಂಗಾಗಿ ಇದು ಅಲ್ಲ, ಇದು ಕಡಿಮೆ ಮಾಡಬೇಕು. ಮೋದಿಯವ್ರಿಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅದ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು. ಕಡಿಮೆ ಮಾಡಿದ್ರೆ ಜನಜೀವನ ಚೆನ್ನಾಗಿರ್ತಾರೆ. ಜಾಸ್ತಿ ಆದರೆ ಬದುಕೋದೇ ಕಷ್ಟ ಅದ. ಈಗ ನಾವು ದುಡಿಯೋದೇ ದಿನ 500 ರೂಪಾಯಿ, ಅದ್ರಾಗ ಅರ್ಧ ಪೆಟ್ರೋಲಿಗೆ ಹಾಕ್ಬೇಕಾಯ್ತದೆ. ನಾವು ಸಂಸಾರ ಹೆಂಗೆ ನಡೆಸಬೇಕು? ಭಾಳ ಕಷ್ಟ ಅದ. ಎಸ್, ಈ ರೀತಿಯಾಗಿ ಕೆಂಡ ಕಾರ್ತಾ ಇರುವಂಥದ್ದು. ಜನಸಾಮಾನ್ಯರ ಕಷ್ಟವನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಏನ್ ಮಾಡಕ್ ಹೊರಟಿದ್ದಾರೆ? ಜನಸಾಮಾನ್ಯರ ಪರಿಸ್ಥಿತಿಯನ್ನ ಆರ್ಥಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳ್ತಾ ಇರುವಂತದ್ದು, ಬಡವರಿಗೆ ಹೊಡೆತ ಬೀಳ್ತಾ ಇರುವಂತದ್ದು. ಬೆಲೆ ಏರಿಕೆ ಆದಾಗ ಆಟೋ ಚಾಲಕರ ಇಡೀ ಸಂಸಾರವೇ ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇನ್ನು ವಾಹನವನ್ನ ಚಲಾಯಿಸಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರುವಂತ, ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಜನ ಕೂಡ ಈಗ ಏನ್ ಮಾಡ್ಬೇಕು, ನಮ್ಮ ಮುಂದಿನ ನಿರ್ಧಾರವನ್ನ ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗದೆ ಪರದಾಡ್ತಾ ಇರುವಂಥದ್ದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದೊಂದ್ ಕಡೆ ಆದ್ರೆ, ಈಗ ಸಾಮಾನ್ಯವಾಗಿ ಮನೆಗೆ ಏನೋ ಪರ್ಚೇಸ್ ಮಾಡುವಂತ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು. ಎಲ್ಲದಕ್ಕೂ ಕೂಡ ಒಂದು ಹೇಳಿಕೆ, ಒಂದು ಭಾಷಣವನ್ನ ಮಾಡಿಬಿಟ್ಟು ಅದಾದ 2 ದಿನಕ್ಕೆ ಈ ರೀತಿಯಾದಂತಹ ಬದಲಾವಣೆ, ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಜನರ ಆಕ್ರೋಶಕ್ಕೂ ಕೂಡ ಇದೇ ಕಾರಣ. ಪಂಚರಾಜ್ಯ ಎಲೆಕ್ಷನ್ ಆಗೋವರೆಗೂ ಸುಮ್ಮನಿರೋಣ, ಏನು ಹೇಳೋದು ಬೇಡ, ಕಣ್ಣು ಮುಚ್ಕೊಂಡಿರೋಣ, ಅದಾಗ್ಲಿ, ಅದ್ ರಿಸಲ್ಟ್ ಬಂದ್ಬಿಡ್ಲಿ, ಆಮೇಲೆ ಏನೇನೆಲ್ಲ ಪ್ಲಾನ್ ಇದೆ ಅದನ್ನ ಮಾಡೋಣ ಅನ್ನೋ ಹಾಗೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಈ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೋ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಆರ್ಥಿಕವಾಗಿ ಏನೋ ಭಾರತ ಮುಂದೆ ಬರಬೇಕು ಅಥವಾ ಭಾರತಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಚಿನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಯಾವ್ದು ಕೆಲವೊಂದಷ್ಟು ಕಡಿವಾಣಗಳನ್ನ ಹಾಕೊಳ್ಳಿ, ಬೇರೆ ದೇಶಕ್ಕೆ ಹೋಗುವಂಥದ್ದು, ಹೆಚ್ಚು ವಾಹನವನ್ನ ಬಳಸುವಂಥದ್ದನ್ನ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಆದ್ರೆ ಬೆಲೆ ಏರಿಕೆ ಮಾಡ್ತೀವಿ ಅನ್ನುವಂಥ ಯಾವುದೇ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರ್ಲಿಲ್ಲ.